ಗುರುಜಿ ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಜಾಸ್ತಿ ಹಣದ ಅಭಾವ ಆಗುತ್ತೆ ಅಥವಾ ಖರ್ಚು ಆಗುತ್ತೆ. ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಅವರೇ ಗಾಬರಿ ಆಗಬೇಕು ಆ ಮಟ್ಟಕ್ಕೆ ಅಂತ. ಮತ್ತು ಹಿರಿಯರ ಜೊತೆಗೆ ಅವರ ಸಂಬಂಧ ಅಷ್ಟಾಗಿ ಚೆನ್ನಾಗಿರಲ್ಲ, ವಾದಕ್ಕೆ ಇಳಿತಾರೆ, ಜಗಳಗಳಾಗುತ್ತೆ ಅನ್ನೋದೆಲ್ಲ ನೋಡಿದೆ. ಇನ್ನು ಏನೇನು ಲಾಭ ಅಥವಾ ನಷ್ಟಗಳಾಗುತ್ತೆ ಗುರು? ಯಾಕಂತ ಹೇಳಿದ್ರೆ ಕನ್ಯಾ ರಾಶಿಯಲ್ಲೇ ಗ್ರಹಣ ಸಂಭವಿಸ್ತಾ ಇರೋದು. ಅದಕ್ಕೆ ಪಿತೃಕಾರಕನಾದಂಥ ವ್ಯಾಜ್ಯಗಳು ಮತ್ತೆ ಸಂಪಾದನೆ ಖರ್ಚುಗಳು ಜಾಸ್ತಿ ಆಗೋದಕ್ಕೆ 12ನೇ ಮನೆಯಲ್ಲಿ ಶುಕ್ರ ಇರ್ತಾನೆ, ಇವೆಲ್ಲ ಕಾರಣ ಆಗುವಂಥದ್ದು ಒಂದು ಈ ವಿಚಾರ ಅಂತ ಹೇಳ್ಬೋದು. ಆದರೆ ಈ ಕನ್ಯಾ ರಾಶಿಯವರಿಗೆ ಗ್ರಹಣ ಸಂಭವಿಸುವಂಥದ್ದು ಏನಿದೆ ಪ್ರಭಾವ ಇವರಿಗಿರುತ್ತೆ. ಮತ್ತು ಈ ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಅಮಾವಾಸ್ಯೆ ಚಂದ್ರ ಈಡಾಗಿರೋದ್ರಿಂದ ಏಕಾದಶಿಯಲ್ಲಿ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ತಾಯಿಗೂ ಅಷ್ಟು ತೊಂದರೆನೇ ಅಂತ ಹೇಳುತ್ತೆ, ತಾಯಿಗೂ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ರಾಷ್ಟ್ರಾಧಿಪತಿ ಸ್ವಕ್ಷೇತ್ರದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗುವಂಥದ್ದು ಇರುತ್ತೆ. ಆದರೆ ಅಷ್ಟೇ ರಾಷ್ಟ್ರಾಧಿಪತಿ ಏನಾಗುತ್ತೆ ಈ ಕನ್ಯಾ ರಾಶಿಗೆ ಗ್ರಹಣದಲ್ಲಿ ಈಡಾಗಿರೋದ್ರಿಂದ ಹೆಚ್ಚು ಖರ್ಚುಗಳೂ ಉಂಟಾಗುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ಎಷ್ಟೇ ಬಂದ್ರೂ ಅಲ್ಲಿ ಹಲ್ಲಿಗಲ್ಲಿಗೆ ಹೋಗುತ್ತೆ. ಯಾವುದೇ ಗ್ರಹ ರಾಷ್ಟ್ರಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದರೆ ಶುಭ ಫಲಗಳು ಕೊಡ್ತಾನೆ, ಬುಧನ ಜೊತೆನೇ ಇದ್ದಾನೆ, ಆದರೆ ಗ್ರಹಣಕ್ಕೀಡಾಗಿದ್ದಾನೆ, ಏನೂ ಪ್ರಯೋಜನ ಇಲ್ಲ, ಬಂದಿದ್ದ ದುಡ್ಡೆಲ್ಲ ಹೋಗ್ತಾ ಇರುತ್ತೆ. ಮತ್ತು ಅದ್ರ ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ಕುಜ ಇರೋದರಿಂದ ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ, ವ್ಯಾಜ್ಯಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದು ಇರುತ್ತೆ. ಇನ್ನು ಸಪ್ತಮ ಸ್ಥಾನದಲ್ಲಿ ವಕ್ರಿ ಶನಿಯ ದೃಷ್ಟಿ ಇರೋದರಿಂದ ವಿವಾಹ ವಿಳಂಬ ಆಗುವಂಥದ್ದು ಇವ್ರಿಗೂ ಸಾಧ್ಯತೆಗಳಿದೆ. ಮತ್ತು ಅದ್ರ ಜೊತೆಗೆ ನಿಶ್ಚಯ ಆದಂಥ ಮದುವೆ ಸಹ ಮುಂದಕ್ಕೆ ಹೋಗುವಂಥದ್ದು ಇರುತ್ತೆ. ಕರ್ಮಸ್ಥಾನದಲ್ಲಿ ಗುರು ಇರೋದ್ರಿಂದ ವೃತ್ತಿ ಜೀವನದಲ್ಲಿ ಒಂದಷ್ಟು ಬದಲಾವಣೆ, ಒಂದಷ್ಟು ಒಳ್ಳೆಯದಾಗುವಂಥ ಸಾಧ್ಯತೆಗಳನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಹಾಗಾಗಿ ಒಟ್ಟಾರೆ ಸಿಂಹರಾಶಿ ಮತ್ತು ಕನ್ಯಾ ರಾಶಿ ಯಾರಿದ್ದಾರೆ ಒಂದಷ್ಟು ಗ್ರಹಣದಕ್ಕೆ ಈಡಾಗಿರೋದ್ರಿಂದ ಒಂದಷ್ಟು ಪರಿಣಾಮ ಅನ್ನುವಂಥದ್ದು ಏನಿದೆ ಜಾಸ್ತಿ ಇರುತ್ತೆ, ಹೆಚ್ಚು ತೊಂದರೆಗಳು ಉಂಟಾಗುತ್ತೆ. ಈ ಕನ್ಯಾ ರಾಶಿಯವರು ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ಏನೇ ಮಾಡಿದ್ರೂ ಆರೋಗ್ಯ ಮತ್ತು ವ್ಯವಹಾರದಲ್ಲಿ ಹುಷಾರಾಗಿರಬೇಕಾಗುತ್ತೆ.